ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಡಿಸಿಎಂ ಆಗಿದ್ದ ಡಿಕೆ ಶಿವಕುಮಾರ್ ಸಿಎಂ ಆಗಾಯ್ತು. ಸಂಪುಟ ವಿಸ್ತರಣೆಯೂ ಆಯಿತು. ಈಗ ಸಿಎಂ ಡಿಕೆಶಿ ಮುಂದಿರುವಂತಹ ಹೊಸ ಸವಾಲು ವಿಧಾನ ಪರಿಷತ್ ಚುನಾವಣೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ 5ರನ್ನ ಗೆಲ್ಲಿಸೋದಕ್ಕೆ ಡಿಕೆಶಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಏನಿದು ತಂತ್ರ? ಡಿಕೆಶಿ ಮುಂದಿರುವಂತಹ ಸವಾಲುಗಳು ಏನು? ಈ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇದೇ ಜೂನ್ 18ರಂದು ನಡೆಯುವಂತಹ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ 3ನೇ ಅಭ್ಯರ್ಥಿ ಗೋವಿಂದ ರಾಜು ಅವರನ್ನ ಕಣಕ್ಕಿಳಿಸಿ ಮಾಸ್ಟರ್ ಸ್ಟ್ರೋಕ್ ಅನ್ನು ನೀಡಿದೆ. ಈಗ ಇದು ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯ ಅವಿರೋಧ ಆಯ್ಕೆಯ ನಿರೀಕ್ಷೆಗೆ ದೊಡ್ಡ ತಿರುಗೇಟನ್ನೇ ನೀಡುವಂತಹ ಸಂಭವ ಇದೆ. ಈ ಬೆಳವಣಿಗೆಯಿಂದಾಗಿ 7 ಸ್ಥಾನಗಳಿಗೆ ಈಗ 8 ಜನ ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿದ್ದಾರೆ. ಇದರಿಂದಾಗಿ ಈಗ ಕಾಂಗ್ರೆಸ್ ಕ್ರಾಸ್ ವೋಟಿಂಗ್ ಭೀತಿಯಲ್ಲಿದೆ. ಡಿಕೆಶಿಗೆ ಇದು ಈಗ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಲಾಬಲ ಹೇಗಿದೆ ಅಂತ ನೋಡೋದಾದ್ರೆ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪ್ರತಿ ಅಭ್ಯರ್ಥಿಯ ಗೆಲುವಿಗೆ 28 ಜನ ಶಾಸಕರ ಮತಗಳ ಅಗತ್ಯ ಇರುತ್ತೆ. ಮೈತ್ರಿಕೂಟದ ಸಂಖ್ಯಾಬಲವನ್ನ ಪರಿಗಣಿಸಿದ್ರೆ ಜೆಡಿಎಸ್ ಪಕ್ಷದ 18 ಜನ ಶಾಸಕರು ಮತ್ತು ಬಿಜೆಪಿಯ 62 ಜನ ಶಾಸಕರ ಮತಗಳಿದೆ. ಇದರ ಜೊತೆಗೆ ಪಕ್ಷೇತರ ಶಾಸಕ ಜನಾರ್ದನ ರೆಡ್ಡಿ ಹಾಗೆ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮತಗಳು ಸಹ ಲಭ್ಯ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕಾಂಗ್ರೆಸ್ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಾಮಕನೂರ್, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಅವರನ್ನ ಅಖಾಡಕ್ಕಿಳಿಸಿದೆ. ಈ 5ರನ್ನ ಗೆಲ್ಲಿಸೋದಕ್ಕೆ ಈಗ ಡಿಕೆಶಿ ಅವಿರತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇತ್ತ 65 ಸೀಟುಗಳನ್ನ ಹೊಂದಿರುವಂತಹ ಬಿಜೆಪಿಯ ಮುಂದಿನ ನಿಲುವೇನು? ಈಗಿರುವಂತಹ ಸಂಖ್ಯಾಬಲವನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ ಸುಲಭವಾಗಿ ಗೆಲ್ಲುವಂತಹ ಮುನ್ಸೂಚನೆ ಇದೆ. ಆದ್ರೂ ರಾಜಕಾರಣದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗಬಹುದು. ಪ್ರಿಡಿಕ್ಟ್ ಮಾಡೋದು ಸುಲಭ ಅಲ್ಲ. ಇದು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.